ಏಯ್, ಇನ್ನು ರೆಡಿ ಮಾಡಿಲ್ವಾ ಇವಳಿಗೆ? ಅವ್ರು ಬರೋ ಟೈಮ್ ಆಯ್ತು. ನೋಡಮ್ಮ, ನಿಮ್ಮಪ್ಪ ಒಂದೊಳ್ಳೆ ಸಂಬಂಧ ನೋಡಿದ್ದಾರೆ. ನೀನು ಮದುವೆ ಮಾಡಬೇಕು ಅಂತಿದ್ದೀವಿ. ಇನ್ನು ಮುಂದೆ ಶಾಲೆಗೆ ಹೋಗೋದು ಬೇಡ. ಇಲ್ಲ ಅಮ್ಮ, ಇವತ್ತು ಶಾಲೆಗೆ ಹೋಗ್ಲೇಬೇಕು. ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇದೆ. ಹೆಣ್ಮಕ್ಳು ಎಷ್ಟು ಓದಿದ್ರು ಅಷ್ಟೇ, ಮುಸ್ರೆ ತೊಳೆ ತಪ್ಪಲ್ಲ. ನಿಮ್ಮಪ್ಪ ಹೇಳಿದ್ದಾರೆ, ರೆಡಿಯಾಗಿ ಬೇಗ. ಇಲ್ಲ ಅಮ್ಮ, ಇವತ್ತು ಹೋಗ್ಲೇಬೇಕಮ್ಮ, ಪ್ಲೀಸ್. ನಿಮ್ಮಪ್ಪನ ಹತ್ರ ನಾನು ಮಾತು ಕೇಳೋಕ್ಕಾಗಲ್ಲ. ಎದ ಬೇಗ ರೆಡಿಯಾಗು. ಹೇಳು. ಬೇಡ ಅಮ್ಮ, ಪ್ಲೀಸ್ ಅಮ್ಮ. ಏಯ್, ಇನ್ನು ಆಗಿಲ್ವೇನ್ರಪ್ಪ ನಿಮ್ದು? ಅವ್ರು ಬರೋ ಹೊತ್ತಾಯ್ತು. ಬೇಗ ಕಟ್ರು, ಬಾಳೆಗೊನೆ ತರ ಕೇಳ್ರು ಅವ್ನಿಗೆ. ಅಂಕಲ್, ಗೀತಾ ಇವತ್ತು ಶಾಲೆಗೆ ಬರಲ್ವಾ? ಶಾಲೆಗೆ ಬರಲ್ಲಮ್ಮ ಗೀತಾ ಇನ್ಮೇಲೆ. ನೀನ್ ಹೋಗು, ಅವಳದು ಮದುವೆ ಇವತ್ತು. ನಿನ್ ಫ್ರೆಂಡ್ ಎಲ್ಲಿ ಗೀತಾ? ಇವತ್ತು ಅವಳಿಗೆ ಮದುವೆ ಮಾಡ್ತಿದ್ದಾರೆ. ಅವಳು ಇನ್ ಮುಂದೆ ಶಾಲೆಗೆ ಬರಲ್ವಂತೆ. ನೀವು ಮಕ್ಕಳ ಕಾವಲು ಸಮಿತಿಯಲ್ಲಿದ್ದೀರಿ ಅಂತ ಗೊತ್ತಾಯ್ತು. ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೀವಿ. ಹೇಗಾದ್ರೂ ಮಾಡಿ ಮದುವೆ ನಿಲ್ಸಿ ಮೇಡಮ್. ಹೌದಾ? 10980 ಫೋನ್ ಮಾಡ್ತೀನಮ್ಮ. ಆಮೇಲೆ ನಮ್ಮ PDO ಸರ್ಗೆ ಹೇಳ್ತೀನಿ, ಆಯ್ತಾ? ನೀವು ಹೋಗಾಯ್ತಾ? ಹಲೋ ಸರ್. ಆಯ್ತೇಂದ್ರು, ಬೇಗ ರೆಡಿ ಮಾಡ್ರು, ಅವ್ರು ಬರೋ ಹೊತ್ತಾಯ್ತು. ಓ ಸಾಹೇಬ್ರೆ, ನಮಸ್ತೆ. ನಾನೇ ಬರ್ಬೇಕಂತಿದ್ದೆ ಹೇಳಕ್ಕೆ, ಗಡಿಬಿಡಿಲೆಲ್ಲ ಮರ್ತೋಯ್ತು. ಓ, ಎಲ್ಲರೂ ಬಂದಿದ್ದೀರಲ್ಲ, ಬಹಳ ಒಳ್ಳೇದಾಯ್ತು. ಬನ್ನಿ. ತಡೀರಿ ನರಸಿಂಹಣ್ಣ, ನಾವು ನಿಮ್ಮನೆ ಮದುವೆ ಫಂಕ್ಷನ್ ಬಂದಿರೋದಲ್ಲ. ಆ ಎಳೆ ಮಗುನ್ ತಗೊಂಡೋಗಿ ಮದುವೆ ಮಾಡ್ತಾ ಇದೀರಲ್ಲ, ಬಾಲ್ಯ ವಿವಾಹ ಅಪರಾಧ ಅಂತ ಗೊತ್ತಿಲ್ವಾ ನಿಮ್ಗೆ? ಯಾಕೇನಾಯ್ತು ಸಾಹೇಬ್ರೆ ಇವಾಗ? ಅಲ್ಲ ನರಸಿಂಹಣ್ಣ, ಅವಳಿನ್ನು ಚಿಕ್ಕ ಮಗು. ಅವಳಿನ್ನು ಸ್ಕೂಲಿಗೆ ಹೋಗ್ತಿದ್ದಾಳೆ. ಅವಳಿಗೆ 18 ವರ್ಷ ಕೂಡ ತುಂಬಿಲ್ಲ. ಅವಳಿಗೆ ಹೋಗಿ ಮದುವೆ ಮಾಡ್ತಿದ್ದೀರಲ್ಲ, ಇದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? ಇದೆಲ್ಲ ಹೇಳಕ್ ಚೆನ್ನಾಗಿರ್ತದೆ, ಆದ್ರೆ ಎಷ್ಟು ಕಷ್ಟದಲ್ಲಿ ಮದುವೆ ಮಾಡ್ತಿದೀವಿ ಅಂತ ನಮಗೆ ಗೊತ್ತು. ಹತ್ರದಲ್ಲಿ ಒಬ್ಬ ಒಳ್ಳೆ ಹುಡುಗ, ಒಳ್ಳೆ ಕುಟುಂಬದ ಹುಡುಗ ಸಿಕ್ಕಿದ್ದಾನೆ ಅಂತ ಎಲ್ಲ ಮದುವೆ ಅರೇಂಜ್ ಮಾಡ್ಕೊಂಡಿದೀವಿ. ನಾವೆಲ್ಲ ಮಾಡೋದು ಅವಳು ಬಾಳ್ ಚೆನ್ನಾಗಿರ್ಲಿ ಅಂತ ಅಲ್ವೇ? ಅಲ್ಲ ನರಸಿಂಹಣ್ಣ, ಅವಳು ಬಾಳ್ ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇಲ್ಲ, ಅವಳು ಬಾಳ್ ಹಾಳಾಗ್ಲಿ ಅಂತಾನೆ ಮಾಡ್ತಿದ್ದೀರಾ. ನೋಡಿ ನರಸಿಂಹಣ್ಣ, ಈ ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಮದುವೆ ಮಾಡೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾಳೆ. ಮತ್ತೆ ಮುಂದೆ ಅವಳಿಗೆ ಹುಟ್ಟೋ ಮಗು ಅಂಗವಿಕಲವಾಗಿ ಅಥವಾ ಬುದ್ಧಿಮಾಂದ್ಯವಾಗಿ ಹುಟ್ಟೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋದ್ರಿಂದ ಅವಳಿಗೆ ಹೆರಿಗೆ ಸಮಯದಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿ ಅವಳ ಜೀವ ಹಾನಿ ಆಗ್ಬಹುದು. ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಬಾರ್ದು. ಮೇಡಮ್ ಅವರೇ, ಅವಳಿಗೆ ಚಿಕ್ಕ ವಯಸ್ಸು ಅಂತ ಯಾರು ಹೇಳಿದ್ದು? ಅವಳಿಗೆ ಶಾಲೆಗೆ ಸೇರ್ಸಿರೋದೇ ತಡವಾಗಿ ಸೇರ್ಸಿದ್ದೀವಿ. ಆ ಕಾರಣದಿಂದ ನಮಗ್ ಗೊತ್ತಾಗಲ್ವಾ? ನೀವು ಬಾಯಿ ಮಾತಲ್ಲಿ ಹಂಗೆ ಹೇಳಿದ್ರೆ ನಾವು ನಂಬಲ್ಲ ನರಸಿಂಹಣ್ಣ. ಅವಳು ಡೇಟ್ ಆಫ್ ಬರ್ತ್ ಅಂಗನವಾಡಿಲಿ ನೋಡ್ಕೊಂಡೇ ನಾವು ಬಂದಿರೋದು. ಅವಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ. ನೀವು ಬಾಲ್ಯ ವಿವಾಹನೇ ಮಾಡ್ತಾ ಇದ್ದೀರಾ. ಈ ಬಾಲ್ಯ ವಿವಾಹ ತಡಿಬೇಕು ಅಂತಲೇ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಇರುತ್ತೆ. ಅದರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಹಿಳಾ ಸದಸ್ಯರು, ಮಹಿಳಾ ಶಿಕ್ಷಕಿಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತರು, ಆರೋಗ್ಯ ಸಹಾಯಕರು ಮತ್ತು ಒಬ್ಬ ಬೀಟ್ ಪೊಲೀಸ್ ಕೂಡ ಇರ್ತಾರೆ. ಇದನ್ನ ತಡಿಬೇಕು ಅಂತಾನೆ ಈಗ ನಾವೆಲ್ಲ ಬಂದಿರೋದು. ಈಗಲೇ ಬಾಲ್ಯ ವಿವಾಹ ನಿಲ್ಲಿಸದೇ ಇದ್ರೆ ನಾವು ಮುಂದಿನ ಕಾನೂನು ಕ್ರಮ ಕೈಗೊಳ್ಬೇಕಾಗತ್ತೆ. ಸಾಹೇಬ್ರೆ, ಯಾವ ಕಾರಣಕ್ಕೂ ಮದುವೆ ನಿಲ್ಸೋ ಮಾತೇ ಇಲ್ಲ, ಆಯ್ತಾ? ಇಷ್ಟೆಲ್ಲ ಮಾಡ್ಕೊಂಡು ಮದುವೆ ನಿಲ್ಸೋ ಅಂದ್ರೆ ಹೆಂಗ್ ನಿಲ್ಸಕ್ಕಾಗತ್ತೆ ಹೇಳಿ? ಕಟ್ರಪ್ಪ. ಸರ್, ಪೊಲೀಸ್ ಬಂದ್ರು. ನಮಸ್ತೆ ಸರ್, ಬನ್ನಿ. ಯಾರ್ರಿ? ಇವರು ಸಣ್ಣ ಮಗುಗ್ ಮದುವೆ ಮಾಡ್ತಾ ಇದ್ದಾರೆ. ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ, ನಿಲ್ಸಲ್ವಂತೆ. ಯಾಕ್ರಿ? ನಿಮ್ಗೇನ್ ಕಾನೂನ್ ಬಗ್ಗೆ ಅರಿವಿಲ್ವಾ? 2006ರಲ್ಲೇ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಬಂದಿದೆ. ಅದ್ರಲ್ಲಿ ಏನ್ ಹೇಳುತ್ತೆ ಗೊತ್ತಾ ನಿಮ್ಗೆ? ಈ ಬಾಲ್ಯ ವಿವಾಹ ಪ್ರಕರಣದಲ್ಲಿ ಯಾರು ಪಾಲ್ಗೊಳ್ತಾರೋ ಅವ್ರಿಗೆ 2 ವರ್ಷ ಕಠಿಣ ಶಿಕ್ಷೆ ಹಾಗೂ 1 ಲಕ್ಷ ರೂಪಾಯಿ ದಂಡ ಇದೆ. ಮಕ್ಕಳ ಸಹಾಯವಾಣಿ 1098 ಅಥವಾ 112ಗೆ ಫೋನ್ ಮಾಡಿ ತಿಳಿಸ್ಬೇಕು. ಕರೀರಿ, ನಿಮ್ ಮಗಳನ್ನ ಕರೀರಿ ಈಗ. ಏನಪ್ಪಾ, ಮದ್ವೆ ನಿಲ್ಲಿಸ್ತೀಯೋ ಇಲ್ಲ ಜೈಲಿಗೆ ಹೋಗ್ತೀಯೋ ಹೇಳೋ? ಆಗ್ಲಿ ಸಾಹೇಬ್ರೆ, ನಿಲ್ಲಿಸ್ತೀನಿ. ಏನೋ ನನ್ನ ಮಗಳಿಗೆ ಒಳ್ಳೇದಾದ್ರೆ ಸರಿ. ಅಪ್ಪ, ಶಾಲೆ ಹೋಗಿ ಬರ್ತೀನಿ. ಮುಂದೆ ಶಾಲೆಗೆ ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣೆ. ಆದ್ರೂ ಮಕ್ಕಳ ಸಹಾಯವಾಣಿ 1098 ನಿನ್ ಭವಿಷ್ಯನೇ ಉಳಿಸ್ತು. ಭಾರತದ ಪ್ರಜೆಯಾದ ನಾನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ
18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ಸಾಧ್ಯತೆ ಕಂಡು ಬಂದಲ್ಲಿ ಅದನ್ನು ತಡೆಯುತ್ತೇನೆ. ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ, ಪೊಲೀಸರಿಗೆ, ಜಿಲ್ಲಾ ನ್ಯಾಯಾಧೀಶರಿಗೆ ಹಾಗೂ ಚೈಲ್ಡ್ ಲೈನ್ 1098 ಅಥವಾ 112ಗೆ ಮಾಹಿತಿ ನೀಡುತ್ತೇನೆ. ನಮ್ಮ ಊರು ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಶೆಯಲ್ಲಿ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ನಾನು ಪ್ರಮಾಣ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್, ಪೊಲೀಸ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿವಮೊಗ್ಗ ಹಾಗೂ ತಾಲೂಕು ಆಡಳಿತ, ತಾಲೂಕ್ ಪಂಚಾಯತ್ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ತೀರ್ಥಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಮಕ್ಕಳ ಹಕ್ಕುಗಳ ರಕ್ಷಣಾ ಅಭಿಯಾನ ಮಿಷನ್ ಸುರಕ್ಷಾ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ. ಸುರಕ್ಷಿತ ಬಾಲ್ಯವೇ ಸುಂದರ ಭವಿಷ್ಯ. ಮಕ್ಕಳ ಸುರಕ್ಷೆ ದೇಶದ ಶಕ್ತಿ. ಮಕ್ಕಳ ನೆಮ್ಮದಿ ರಾಷ್ಟ್ರದ ಪ್ರಗತಿ. ಬನ್ನಿ, ಬಾಲ್ಯ ವಿವಾಹ ಹಾಗೂ ಮಕ್ಕಳ ಲೈಂಗಿಕ ದೌರ್ಜನ್ಯವನ್ನು ತಡೆಯೋಣ.